ಬಂಧುಗಳೇ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ಸಮಸ್ತ ಕರ್ನಾಟಕದ ಜನತೆಗೆ ಎಲ್ರಿಗೂ ಒಂದು ಖುಷಿ ಸುದ್ದಿ ಏನಪ್ಪ ಅಂತಂದರೆ, ಕೆಎದವರು ಕೆಸೆಟ್ 2025ನಲ್ಲಿ ಇಷ್ಟೊಂದು ಸ್ಪೀಡ್ ಪ್ರೊಸೀಜರನ್ನು ಮಾಡ್ತಾರೆ ಅಂತ ಯಾರಿಗೂ ಕೂಡ ಊಹೆ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇದ್ದಿದ್ದಿಲ್ಲ. ಯಾಕೆ ಇಷ್ಟೊಂದು ಸ್ಪೀಡನ್ನು ಅವ್ರು ಮಾಡಿದರು ಅಂತಂದರೆ, ಈ ಪರೀಕ್ಷೆಯಲ್ಲಿ ಎಷ್ಟು ಡಿಲೇ ಆಗ್ತದಲ್ಲ ಅಷ್ಟು ಅಕ್ರಮಗಳು ಜಾಸ್ತಿ ಆಗ್ತವೆ. ಸೊ ಹಾಗಾಗಿ ಎಲ್ರಿಗೂ ಬೇಗ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಿ ಇನ್ನೇನು ಕೆಲವೇ ದಿನಗಳಲ್ಲಿ ಕಟ್ ಆಫನ್ನು ಕೂಡ ಅವರು ರಿಲೀಸ್ ಮಾಡುವ ಸಾಧ್ಯತೆ ಹೆಚ್ಚಿದೆ. ಸೊ ಹಾಗಾಗಿ ಈ ಮಾಹಿತಿಯನ್ನು ನಿಮ್ಮ ಮುಂದೆ ನೀಡಲಿಕ್ಕೋಸ್ಕರ ನಾನು ಇವತ್ತು ಬಂದಿದ್ದೇನೆ. ಬನ್ನಿ, ಯಾರೆಲ್ಲ ಇನ್ನೂ ಹೊಸದಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ, ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಬಂಧುಗಳೇ, 15/11/2025 ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಿದರು ಕೆಸೆಟ್ 2025. ಇದೀಗ 17/11/2025 ಮಧ್ಯಾಹ್ನ ಅವರು ನಿಗದಿ ಮಾಡಿದಂತಹ ಟೈಮಿಂಗ್, ಆ ಟೈಮಿಂಗ್ನಲ್ಲಿ ನೀವೇನು ಮಾಡಬೇಕಂದ್ರೆ, ಏನು 15/11/2025 ರಿಸಲ್ಟ್ ಬಂತಲ್ಲ, ಅದರಲ್ಲಿ ಪೇಪರ್ 1ಗೆ ನೀವು ಕೀ ಆನ್ಸರ್ ಚೆಕ್ ಮಾಡಿಕೊಂಡಾಗ, ಹಾಗೆ ಪೇಪರ್ 2ಗೆ ನೀವು ಕೀ ಆನ್ಸರನ್ನು ಚೆಕ್ ಮಾಡಿಕೊಂಡಾಗ ಏನಾದರೂ ಕಡಿಮೆ ಅಂಕಗಳು ಬಂದಿದ್ದರೆ, ಸೊ ನೀವೇನು ಮಾಡ್ಬೇಕಂದ್ರೆ ವಿತ್ ಪ್ರೂಫ್ ಸಮೇತ, ಅಲ್ಲಿ ಕೆಳಗಡೆ ಒಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಅಂತಿದೆ, ಸೊ ವಿತ್ ಪ್ರೂಫ್ ಅದನ್ನು ಇಟ್ಕೊಂಡೇ ನೀವೇನು ಮಾಡ್ಬೇಕಂದ್ರೆ ಗೂಗಲ್ ಫಾರ್ಮನ್ನು ಫಿಲ್ ಮಾಡಬೇಕಾಗುತ್ತೆ. ಸೊ ನೀವೇನಾದರೂ ವಿತ್ ಪ್ರೂಫ್ ಇಲ್ಲದೆ ನಿಮ್ಮ ಒಂದು ರಿಜಿಸ್ಟರ್ ನಂಬರ್, ನಿಮ್ಮ ಹೆಸರನ್ನು ಹಾಕಿ ಸಬ್ಮಿಟ್ ಮಾಡಿದರೆ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಸೊ ಹಾಗಾಗಿ ನೀವು ಏನು ಮಾಡಬೇಕಂದ್ರೆ, ಈ 17/11/2025 ಅಂದರೆ ನಾಳೆ ದಿನ ಆಕ್ಷೇಪಣೆ, ಏನು ನಿಮ್ಮ ರಿಸಲ್ಟ್ ಬಂದಿದೆಯಲ್ಲ ನಿನ್ನೆ, ಸೊ ಅದರ ಆಕ್ಷೇಪಣೆಯನ್ನು ನಾಳೆ ಮಧ್ಯಾಹ್ನ ಒಳಗಾಗಿ ನೀವೇನು ಮಾಡಬೇಕಂದ್ರೆ ಸಲ್ಲಿಸಬೇಕಾಗುತ್ತೆ. ಸೊ ಈಗ 17/11/2025 ಒಂದು ವೇಳೆ ಅದು ಮುಗಿದ ನಂತರ ಇನ್ನು ಮುಂದಿನ ಪ್ರೊಸೀಜರ್ ಏನು ಅಂದರೆ, ಎಲ್ಲ ಸಬ್ಜೆಕ್ಟ್ಗಳ ಕಟ್ ಆಫ್ಗಳನ್ನು ಬಿಡುಗಡೆನ ಮಾಡ್ತಾರೆ. ಸೊ ಎಲ್ಲ ಸಬ್ಜೆಕ್ಟ್ಗಳ ಕಟ್ ಆಫನ್ನು ಬಿಡುಗಡೆ ಮಾಡುವ ದಿನಾಂಕ ಯಾವುದು ನೆನಪಿನಲ್ಲಿಟ್ಕೊಳ್ಳಿ. ಈ ಏನು ರಿಸಲ್ಟ್ ಅನೌನ್ಸ್ ಮಾಡಿದ 3 ರಿಂದ 4 ದಿನಗಳಿದೆ ಅಂತ ನಾವು ತೊಗೊಂಡ್ರೆ 19/11/2025 ಅಥವಾ 20/11/2025 ಪಕ್ಕಾ ಕಟ್ ಆಫನ್ನು ಬಿಡ್ತಾರೆ. ಸೊ ಅದೇ ಫೈನಲ್ ರಿಸಲ್ಟ್, ಹಾಗೆ ಅದೇ ಕಟ್ ಆಫ್. ಆ ಕಟ್ ಆಫಲ್ಲಿ ಯಾವ್ಯಾವ ಕ್ಯಾಟಗರಿಯಲ್ಲಿ ಎಷ್ಟೆಷ್ಟು ನಿಂತಿದೆ ಅಂತಕ್ಕಂಥದ್ದನ್ನು ನೀವು ನೋಡ್ಬೋದು. ಸೊ ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಕೆಳಗಡೆ ಕಮೆಂಟ್ಸ್ಗಳನ್ನು ಭಾಳ ಜನ ಆಗ್ತಿದ್ದೀರಿ. ಸೊ ನಿಮ್ಮ ಒಂದು ಕ್ಯಾಟಗರಿ ಆಗಿ ನೀವು ತೆಗೆದುಕೊಂಡಂತಹ ಅಂಕಗಳನ್ನು ದಯವಿಟ್ಟು ಹೇಳ್ತೀನಿ, ಕ್ಷಮೆ ಇರಲಿ. ಇನ್ನು ಕೇವಲ 3 ರಿಂದ 4 ದಿನಗಳನ್ನು ಇಷ್ಟು ದಿನ ನೀವು ಕಾದಿದ್ದೀರಿ. ಸೊ ಇನ್ನು 3 ರಿಂದ 4 ದಿನ ಏನು ಬಹಳ ಅಲ್ಲ. ಸೊ ಕಟ್ ಆಫ್ ಬಂದೇ ಬರುತ್ತೆ. ಆದರೆ ಅವ್ರು ಬಿಡೋ ಕಟ್ ಆಫ್ಗೂ ನಾವು ಹೇಳೋ ಕಟ್ ಆಫ್ಗೂ ಬಹಳ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಸೊ ಹಾಗಾಗಿ ನಾನು ಯಾರಿಗೂ ಕೂಡ ಇಷ್ಟೇ ಕ್ಯಾಟಗರಿಯಲ್ಲಿ ಇದೇ ಸಬ್ಜೆಕ್ಟಿಗೆ ಇಷ್ಟೇ ನಿಲ್ಲುತ್ತಂತ ಯಾರಿಗೂ ಭರವಸೆಯನ್ನು ಕೊಡಲ್ಲ. ಕೇವಲ ನೀವು ಹೋಪ್ನಲ್ಲಿ ಇಟ್ಕೋಬೇಕು. ಈಗ ಕೆಲವೊಂದು ಯೂಟ್ಯೂಬರ್ಸ್ಗಳು ಇಷ್ಟಕ್ಕೆ ಏನು ಆ ಸಬ್ಜೆಕ್ಟ್ನಲ್ಲಿ ನಿಲ್ಲುತ್ತೆ ಅಂತ ಹೇಳ್ತಾರೆ. ಸೊ ನಾನು ಆ ತಪ್ಪನ್ನು ಮಾಡ್ಲಿಕ್ಕೆ ಹೋಗಿಲ್ಲ. ಯಾಕಂದರೆ ಹೆಚ್ಚೂ ಆಗ್ಬೋದು, ಕೆಲವೊಂದು ಸಲ ಕಟ್ ಆಫ್ಗಳು ಅನಂತರ ಕಡಿಮೆನೂ ಕೂಡ ಆಗ್ಬೋದು. ಸೊ ಯಾಕಂದರೆ ಕೆದವರು ಬಿಡುವಂಥ ಇನ್ನೂ ಏನು ಭಾಳ ದಿನ ಇಲ್ಲ. ಸೊ 3 ರಿಂದ 4 ದಿನ ಇದೆ. ಸೊ ಇಷ್ಟು ದಿನ ವೇಟ್ ಮಾಡಿದವರು ಇನ್ನು 3 ದಿನ 4 ದಿನ ವೇಟ್ ಮಾಡೋಕ್ಕೆ ಯಾಕೆ ನಿಮಗೆ ಬೇಜಾರು? ಸೊ ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ ಬಂಧುಗಳೇ, 19 ಅಥವಾ 20ನೇ ತಾರೀಕು ಇದೇ ತಿಂಗಳು ಕಟ್ ಆಫ್ ರಿಲೀಸ್ ಆಗುತ್ತೆ. ಹಾಗೆ ಕಟ್ ಆಫ್ ರಿಲೀಸ್ ಆದ ನಂತರ ನಿಮ್ಮ ಅಂಕಗಳನ್ನು ಆ ಕಟ್ ಆಫಲ್ಲಿ ಏನಾದರೂ ಇದ್ದರೆ ನೀವು ಕ್ವಾಲಿಫೈಡ್ ಅಂತ ಡಿಸೈಡ್ ಮಾಡ್ಕೊಂಡ್ಬಿಡ್ರಿ. ಹಾಗಾಗಿ ಇನ್ನೇನು ಬಹಳ ದಿನ ಇಲ್ಲ, ನಿಮ್ಮ ಒಂದು ಪರಿಶ್ರಮಕ್ಕೆ ತಕ್ಕ ಫಲ ಇನ್ನು 4 ದಿನಗಳಲ್ಲಿ ಮಾತ್ರ ಸಿಗುತ್ತೆ. ಸೊ ಹಾಗಾಗಿ ಈ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಹೇಳಲಿಕ್ಕೋಸ್ಕರ ನಾನು ಬಹಳ ಹಾತೊರ್ತಾ ಇದ್ದೆ. ಸೊ ಹಾಗಾಗಿ ನಿಮ್ಮ ಮುಂದೆ ಇದನ್ನು ನಾನು ನೀಡಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಕಮೆಂಟ್ನಲ್ಲಿ ನಾನು ಈಗಲೂ ಕೂಡ ಹೇಳ್ತಾ ಇದ್ದೀನಿ, ನಿಮ್ಮ ಅಂಕಗಳನ್ನು ಶೇರ್ ಮಾಡಿ. ನಾನು ಅದಕ್ಕೆ ರಿಪ್ಲೈ ಮಾಡೋಕ್ಕಾಗಲ್ಲ. ಯಾಕೆ ರಿಪ್ಲೈ ಮಾಡೋಕ್ಕಾಗಲ್ಲ ಅಂದರೆ, ನಾನು ಕೆಎದವರೇ ಅಲ್ಲ, ಕೆಎದವರು ಬಿಡೋದೇ ಪಕ್ಕ. ಸೊ ನಾವು ಏನೋ ನಿಮಗೆ ಏನಾದರೂ ಸಮಾಧಾನಕ್ಕೆ ಹೇಳ್ಬೋದು, ಎಲ್ಲ ಯೂಟ್ಯೂಬರ್ಸ್ ಥರ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ನಿಮಗೆ ಪಕ್ಕಾ ಕಟ್ ಆಫ್ ಬೇಕಂದರೆ 4 ದಿನ ಮಾತ್ರ ಕಾಯಿರಿ, ಬಂದೇ ಬರುತ್ತೆ. ಅಲ್ಲಿವರೆಗೂ ನನ್ನ ಒಂದು ವಿಡಿಯೋಗಳನ್ನು ನೋಡ್ತಾ ಇರಿ, ಆಶೀರ್ವದಿಸಿ. ಧನ್ಯವಾದಗಳು.